CPC ಅಂದರೆ ಏನು? ವಾಟ್ ಈಸ್ CPC? ಸ್ನೇಹಿತರೆ, CPC ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ 1908. ಇದು ಸಿವಿಲ್ ಕೇಸ್ಗಳು ಹೇಗೆ ನಡೆಯಬೇಕು ಅನ್ನೋದು ಹೇಳಿಕೊಡುವಂಥ ಪ್ರೊಸೀಜರಲ್ ಲಾ. ಹೇಗೆ ನಡಿಬೇಕು ಸಿವಿಲ್ ಕೇಸ್ಗಳು ಅನ್ನೋದು ಹೇಳ್ಕೊಡುವಂಥ ಒಂದು ಪ್ರೊಸೀಜರಲ್ ಲಾ ಅಷ್ಟೇ. ಆದರೆ ಈ ಯಾವ ರೀತಿ ಸರಳವಾಗಿ ನಾವು ನೋಡೋದಾದ್ರೆ ಯಾವ ರೀತಿ ಅಂತಂದ್ರೆ, ಇದು ಸಿವಿಲ್ ಕೋರ್ಟ್ಗಳ ಒಂದು ರೂಲ್ ಬುಕ್ ಅಂತಾನು ನಾವು ಹೇಳ್ಬೋದು ಸ್ನೇಹಿತರೆ. ಇದು ಸಿವಿಲ್ ಕೋರ್ಟ್ಗಳ ರೂಲ್ ಬುಕ್ ಅಷ್ಟೇ ಅಲ್ಲ, ಯಾವ ರೀತಿ ಮೊಕದ್ದಮೆ ಹಾಕಬಹುದು, ಯಾರು ಹಾಕಬಹುದು, ಆ ಮೊಕದ್ದಮೆ ಎಲ್ಲಿ ಹಾಕಬಹುದು, ಮತ್ತೆ ಕ್ರಿಮಿನಲ್ ಕೇಸಲ್ಲಿ ಹಾಕಕ್ ಬರೋ ರೀತಿ ಇದು ಇಲ್ಲ, ಯಾಕಂದ್ರೆ ಇದು ಸಿವಿಲ್ ಪ್ರೊಸೀಜರ್ ಇದೆ. ಕ್ರಿಮಿನಲ್ ಕೇಸಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಎಲ್ಲ ಅದು ಸಪ್ರೇಟ್ ಬೇರೆ ಇದೆ. ಇಲ್ಲಿ ಆಸ್ತಿ ಇದ್ದಲ್ಲೇನೆ ಕೇಸ್ ಹಾಕಬೇಕಾಗಿರುವಂಥದ್ದು ಇದರಲ್ಲಿ ಬರುತ್ತೆ. ಸೊ ಈ ರೀತಿ CPC ಮತ್ತೆ ಸಮನ್ಸ್ ಹೇಗೆ ಕೊಡಬೇಕು, ಕೋರ್ಟ್ ಎವಿಡೆನ್ಸ್ ಹೇಗೆ ತೆಗೆದುಕೋಬೇಕು, ಡಿಗ್ರಿ ಹೇಗೆ ಪಾಸ್ ಮಾಡಬೇಕು, ಇವೆಲ್ಲವನ್ನು CPCಯಲ್ಲಿ ಬರ್ತವೆ. ಈ ಯಾವ ಮೊಕದ್ದಮೆ ಹಾಕಬಹುದು ಅಂತಂದ್ರೆ, ಇಲ್ಲಿ ನಾವು ಓನ್ಲಿ CPC ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಆಸ್ತಿ ಪಾಸ್ತಿಯ ಒಂದು ಕೇಸ್ ಅಂತ ಮಾತ್ರ ತಿಳ್ಕೊಳ್ತೀವಿ. ಸೊ ಹಾಗಲ್ಲ, ಇಲ್ಲಿ ಹಲವಾರು ಬಗೆಯ ಒಂದು ಸಬ್ಜೆಕ್ಟ್ ಮ್ಯಾಟರ್ಸ್ ಇರುತ್ತೆ. ಡಿಫ್ರೆಂಟ್ ಕೋರ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಕೋರ್ಟ್ ಆಗಿರ್ಬೋದು, ಕಾಮರ್ಷಿಯಲ್ ಕೋರ್ಟ್ ಆಗಿರ್ಬೋದು, ಇದು ಡಿಫ್ರೆಂಟ್ ಆಗಿರುತ್ತೆ. ಎವಿಡೆನ್ಸ್ ಹೇಗೆ ತಗೋಬೇಕು, ಸಾಕ್ಷಿಗಳ ಆಧಾರಗಳು, ನ್ಯಾಯಾಲಯ ಹೇಗೆ ತಗೋಬೇಕು, ಮತ್ತೆ ಅವುಗಳನ್ನು ಯಾವ ರೀತಿ ಪರಿಗಣನೆಗೆ ತಗೊಂಡು, ಮತ್ತೆ ಡಿಗ್ರಿ ಯಾವ ರೀತಿ ಪಾಸ್ ಮಾಡಬೇಕು, ಆರ್ಡರ್ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಹೇಳುವಂಥದ್ದು ಈ ಒಂದು ಸಿವಿಲ್ ಪ್ರೊಸೀಜರಲ್ ಲಾ. ಇದನ್ನು ನಾವು ಸಿವಿಲ್ ಕೇಸ್ ಅಂದ್ರೆ ಏನು? ಸಿವಿಲ್ ಕೇಸ್ ಅಂದ್ರೆ ಸ್ನೇಹಿತರೆ, ಕ್ರಿಮಿನಲ್ ಕೇಸ್ನಲ್ಲಿ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡುವಂಥದ್ದು, ಅದು ಕ್ರಿಮಿನಲ್ ಕೇಸ್ ಆಯ್ತು. ಆದ್ರೆ ಸಿವಿಲ್ ಕೇಸಲ್ಲಿ ಹಾಗಲ್ಲ. ಈ ಸಿವಿಲ್ ಕೇಸಲ್ಲಿ ಏನಂತಂದ್ರೆ, ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥದ್ದು. ಇಲ್ಲಿ ಹಕ್ಕುಗಳಿರುತ್ತೆ. ಏನಂದ್ರೆ ಯಾವ ರೀತಿ, ಉದಾಹರಣೆಗಳನ್ನ ನೋಡೋಣ. ಯಾವ ರೀತಿ ಹಕ್ಕುಗಳಿಗಾಗಿ ನಾವು ಇಲ್ಲಿ ಕೇಸನ್ನ ಹಾಕ್ಬೇಕಾದಂತ ಒಂದು ಅನಿವಾರ್ಯತೆ ನಮಗೆ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಉದಾಹರಣೆಯೊಂದಿಗೆ ನೋಡೋಣ. ಪ್ರಾಪರ್ಟಿ ಡಿಸ್ಪ್ಯೂಟ್, ಈ ಆಸ್ತಿಯ ವಿವಾದ. ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂದ್ರೆ ಆಸ್ತಿಯ ವಿವಾದ. ಆಸ್ತಿಯ ವಿವಾದದಲ್ಲಿ ಆಸ್ತಿಯ ಒಂದು ವಿವಾದದಲ್ಲಿ ಹಲವು ಬಗೆಗಳಂತಹ ಒಂದು ವಿವಾದಗಳಿರುತ್ತೆ. ಪಾಲುಗಾರಿಕೆ ಕೇಸ್ಗಳನ್ನು ಇಲ್ಲಿ ಆಸ್ತಿ ವಿಭಾಗದಲ್ಲೇ ಬರುತ್ತೆ. ಒಂದು ಆಸ್ತಿಯ ಪಕ್ಕದಲ್ಲಿ ಮತ್ತೊಂದು ಆಸ್ತಿಯ ಕೊಡ್ತಾ ಇರುವಂತ ತೊಂದರೆ ಆಗಿರೋದು, ಅಲ್ಲಿ ಒಂದೇನಾದ್ರು ಒತ್ತುವರಿ ಮಾಡಿದ್ರೆ ಅಥವಾ ಸ್ವಲ್ಪ ಅದು ಕೂಡ ಇದರಲ್ಲಿ ಬರುತ್ತೆ. ಪಾರ್ಟಿಷನ್ ಪಾಲುಗಾರಿಕೆ ಇದರಲ್ಲಿ ಬರುತ್ತೆ. ಮತ್ತೆ ಪಿತ್ರಾರ್ಜಿತ ಆಸ್ತಿ ತಗೊಳ್ಳುವಂಥದ್ದು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು. ಸೊ ಇವೆಲ್ಲನೂ ಕೂಡ ಪ್ರಾಪರ್ಟಿ ಒಂದು ಆಸ್ತಿ ವಿವಾದದ ಅಡಿಯಲ್ಲಿ ಬರುವಂಥವು. ಮತ್ತೆ ಕಾಂಟ್ರಾಕ್ಟ್ ಡಿಸ್ಪ್ಯೂಟ್ಸ್, ಈ ಒಪ್ಪಂದದ ವಿವಾದಗಳು ಯಾವ ರೀತಿ ಅಂತಂದ್ರೆ, ಸೊ ಈ ಪ್ರಾಪರ್ಟಿದ ಅರ್ಥ ಐತಲ್ಲ, ಇದು ಪ್ರಾಪರ್ಟಿ ಡಿಸ್ಪ್ಯೂಟ್ ಅಲ್ಲಿ, ಸೊ ಈ ಆಸ್ತಿಯಲ್ಲಿ ಇರುವಂತಹ ಹಕ್ಕಿಗಾಗಿ, ಈಗ ಪ್ರಾಪರ್ಟಿ ಇರುತ್ತೆ, 4 ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಸೊ 4 ಜನ ಅಣ್ಣ ತಮ್ಮಂದಿರಲ್ಲಿ 3 ಜನ ಪ್ರಾಪರ್ಟಿ ಶೇರ್ ಮಾಡ್ಕೊಂಡಿರ್ತಾರೆ. ಒಬ್ಬ ಏನೋ ಎಲ್ಲೋ ಚಿಕ್ಕವನಿದ್ದಿರ್ತಾನೋ ಅಥವಾ ಯಾರೋ ದೊಡ್ಡವ್ರನ್ನ ಬಿಟ್ಟು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಅವನ ಹಕ್ಕು, ಅವನಿಗೂ ಒಂದು ಪಾಲು ಬೇಕಾಗಿರುತ್ತೆ, ಅವ್ರು ಕೊಟ್ಟಿರಲ್ಲ. ಅವಾಗ ಅವನು ಪಾಲುಗಾರಿಕೆಯಲ್ಲಿ ಈ ಒಂದು ಪ್ರಾಪರ್ಟಿ ಕೇಸ್, ಪ್ರಾಪರ್ಟಿ ವಿವಾದದ ಒಂದು ಡಿಸ್ಪ್ಯೂಟ್ನ ಕೇಸ್ ಫೈಲ್ ಮಾಡಿ ಅವನು ತನ್ನ ಹಕ್ಕನ್ನು ಪಡ್ಕೊಳ್ಳುವಂಥದ್ದು. ಸೊ ಹೀಗಾಗಿ ಅವನ ಹಕ್ಕು ಅಲ್ಲಿರುತ್ತೆ. ಈ ಕಾನ್ಸೆಪ್ಟ್ ಇದು ಕಾಂಟ್ರಾಕ್ಟ್ ಡಿಸ್ಪ್ಯೂಟ್. ಕಾಂಟ್ರಾಕ್ಟ್ ಡಿಸ್ಟ್ರಿಬ್ಯೂಟ್ ಅಲ್ಲಿ ಯಾವ ರೀತಿ ಅಂತಂದ್ರೆ, ಬೇರೊಬ್ಬರ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗೋ ರೀತಿಯಲ್ಲಿ ಅಥವಾ ಬೇರೊಬ್ಬರ ಒಂದು ರೈಟ್ಸ್ ಏನಿರುತ್ತೆ, ಸೊ ಅವನ್ನ ಉಲ್ಲಂಘನೆ ಆಗೋ ರೀತಿಯಲ್ಲಿ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕೂಡ ಅವ್ರು ಮತ್ತೊಬ್ಬರ ಹಕ್ಕುಗಳನ್ನು ಉಲ್ಲಂಘನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಸೊ ಅಂತ ಒಂದು ಕಾಂಟ್ರಾಕ್ಟ್ ವೈಡ್ ಆಗ್ಬಿಡುತ್ತೆ, ರದ್ದಾಗ್ಬಿಡುತ್ತೆ ಅಂತ ಕಾಂಟ್ರಾಕ್ಟ್. ಸೊ ಅಂತ ಒಂದು ಕಾಂಟ್ರಾಕ್ಟ್ ಒಂದು ವಿವಾದ, ಒಪ್ಪಂದಗಳ ವಿವಾದ ಕೂಡ ಈ ಸಿವಿಲ್ ಕೇಸ್ ಅಂತಾನೆ ನಾವು ಕರಿತೀವಿ. ಮನಿ ರಿಕವರಿ, ಹಣಕಾಸಿನ ವಸೂಲಿ ಮಾಡುವಂಥದ್ದು. ಈ ಮನಿ ರಿಕವರಿ ಕೇಸ್ಗಳಿಗೂ ಕೂಡ, ಈ ಮನಿ ರಿಕವರಿ ಹಣಕಾಸಿನ ಕೇಸ್, ಇದಕ್ಕೂ ಕೂಡ ನಾವು ಸಿವಿಲ್ ಕೇಸಲ್ಲಿ ಬರುತ್ತೆ. ಇದಕ್ಕೂ ಕೂಡ ನಾವು ಸಿವಿಲ್ ಕೇಸ್ ಅಂತಾನೆ ಕರಿತೀವಿ. ಡಿವೋರ್ಸ್, ಇದು ವಿವಾಹ ವಿಚ್ಛೇದನ ಅಂತ ಕರಿತೀವಿ. ಸೊ ಇದು ಸಿವಿಲ್ ನೇಚರ್, ಸಿವಿಲ್ ಸ್ವರೂಪದ್ದು. ಇಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು, ವಿಚ್ಛೇದ, ಡೈವರ್ಸ್ ಆಗಿರ್ಬೋದು, ಮಕ್ಕಳಿಗೆ ಸಂಬಂಧಿಸಿದಂಥ
ವಿಷಯಗಳಾಗಿರ್ಬೋದು ಇವೆಲ್ಲನೂ ಕೂಡ ಫ್ಯಾಮಿಲಿ ಕೋರ್ಟಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನಾವು ಸಿವಿಲ್ ಕೇಸ್ಗಳು ಅಂತಾನೆ ಕರಿತೀವಿ. ಇಂಜೆಕ್ಷನ್ ಸೂಟ್, ತಡೆಯಾಜ್ಞೆ. ಸೊ ಈ ತಡೆಯಾಜ್ಞೆ ಮೊಕದ್ದಮೆ ಸೂಟ್ ಮೀನ್ಸ್ ಮೊಕದ್ದಮೆ. ಸೊ ತಡೆಯಾಜ್ಞೆ ಏನ್ ಬರುತ್ತೆ ಇದನ್ನು ಕೂಡ ಸಿವಿಲ್ ಕೇಸಲ್ಲಿ ಸಿವಿಲ್ ನೇಚರ್ ಇರುವಂತ ಒಂದು ಕೇಸ್, ಇದು ಸಿವಿಲ್ ಕೇಸ್ ಅಂತಾನೆ ಕರಿತೀವಿ ಇದಕ್ಕೆ. ಸೊ ಈ ತಡೆಯಾಜ್ಞೆ ನಮ್ಗೆ ಎಲ್ಲಿ ಬಳಕೆ ಆಗುತ್ತೆ? ಒಂದು ಸಣ್ಣ ಉದಾಹರಣೆ, ಒಂದು ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿಯಲ್ಲಿ ಒಂದು ಕಟ್ಟಡದ ನಿರ್ಮಾಣ ಆಗ್ತಿರುತ್ತೆ. ಆ ಕಟ್ಟಡದ ಮೇಲ್ಛಾವಣಿ ಪಕ್ಕದ ಒಂದು ಪ್ಲಾಟ್ ಮೇಲೆ ಬರ್ತಾ ಇರುತ್ತೆ. ಸೊ ಆಗ ಪಕ್ಕದ ಪ್ಲಾಟ್ನವನು ಕೇಸ್ ಫೈಲ್ ಮಾಡ್ಬಿಡ್ತಾನೆ, ತಡೆ ಕೊಡಿ ಅವ್ರು ಕಟ್ತಾ ಇರುವಂತ ಕಟ್ಟಡಕ್ಕೆ ತಡೆಯಾಜ್ಞೆ ಕೊಡಿ, ಅದು ನಮಗೆ ಒಂದು ನಮ್ಮ ಪ್ರಾಪರ್ಟಿಯಲ್ಲಿ ಬರುವಂತ ಒಂದು ಇಲ್ಲಿಗಲ್ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಏನೊಂದು ಕೇಸ್ ಮಾಡ್ತಾರೆ. ಅದು ಹಾಕೋದೆ ಇಂಜೆಕ್ಷನ್ ಸೂಟ್. ಸೊ ಇದೊಂದು ಸಣ್ಣ ಉದಾಹರಣೆ, ಬಹಳಷ್ಟು ವಿವಿಧ ರೀತಿಯಲ್ಲಿ ಬಳಕೆ ಆಗುತ್ತೆ. ಇದು ಬಹಳಷ್ಟು ಟೈಪ್ಸ್ ಆಫ್ ಇದು CPC ಚಿಕ್ಕ ವಿಷಯ ಅಲ್ಲ, ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು. ಸೊ ಇದರಲ್ಲಿ ನಾವು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು CPC ಯಾವಾಗ ಬೇಕಾಗುತ್ತೆ, ಈ ಸಿವಿಲ್ ಕೇಸು ಯಾವಾಗೆಲ್ಲ ಬರುತ್ತೆ, ಇದು ಯಾವಾಗೆಲ್ಲ ಇದರ ಒಂದು ಉಪಯೋಗ ಇದೆ ಅನ್ನೋದನ್ನ ನೋಡೋದಾದ್ರೆ, CPC ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂದ್ರೆ ಆಸ್ತಿಯ ಒಂದು ವಿವಾದವಿದ್ದಾಗ, ಸಿವಿಲ್ ಇಶ್ಯೂಸ್ ಅಂದ್ರೆ ಫ್ಯಾಮಿಲಿ ಇಶ್ಯೂಸ್ ಮೀನ್ಸ್ ಇಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಡಿವೋರ್ಸ್ ಆಗಿರ್ಬೋದು, ವಿವಾಹ ವಿಚ್ಛೇದನ ಮೇಂಟೆನೆನ್ಸ್ಗಳಾಗಿರ್ಬೋದು, ಗಂಡ ಹೆಂಡತಿ ಸಂಬಂಧಿತ ಜಗಳಗಳ ಕಿರಿಕಿರಿಗಳು ಏನೇ ಇದ್ರೂ ಕೂಡ ಇದು ಫ್ಯಾಮಿಲಿ ಕೇಸಲ್ಲಿ ಬರುತ್ತೆ. ಸೊ ಅಲ್ಲಿ ಈ CPC ಫಾಲೋ ಮಾಡ್ತಾರೆ. ಈ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ, ಫ್ಯಾಮಿಲಿ ಸಿವಿಲ್ ಇಶ್ಯೂಸ್ಗಳಲ್ಲಿ, ಪಾರ್ಟಿಷನ್ಸ್ ಪಾಲುಗಾರಿಕೆ ಕೇಸ್ ಅಂತ ಹೇಳಿದ್ನಲ್ಲ ಮುಂಚೆ, ಸೊ ಆ ರೀತಿ ಅಲ್ಲೂ ಕೂಡ ಈ ಒಂದು CPC ಅನ್ವಯವಾಗುತ್ತೆ. ಮನಿ ಕೇಸಸ್, ಇದು ಹಣಕಾಸಿನ ಸಂಬಂಧಿತ ವಿಷಯಗಳಲ್ಲಿ CPC ಉಪಯುಕ್ತವಾಗುತ್ತೆ. ಬಿಸ್ನೆಸ್ ಡಿಸ್ಪ್ಯೂಟ್ನಲ್ಲಿ, ಇಂಜೆಕ್ಷನ್ ಸೂಟ್ನಲ್ಲಿ, ಸೊ ಈ ಎಲ್ಲ ವಿಷಯಗಳಲ್ಲಿ ಈ CPC ಈ ಸಿವಿಲ್ ಕೇಸ್ಗಳಂತಾನೆ ಕರೀತಾರೆ. ಈ ಸಿವಿಲ್ ಕೇಸ್ಗಳಲ್ಲಿ ಬರುವಂತ ವಿಷಯಗಳೇ ಇವು ಇಲ್ಲೆಲ್ಲ CPC ಸಬ್ಜೆಕ್ಟೇ ಉಪಯುಕ್ತ ಆಗುತ್ತೆ, ಸಿವಿಲ್ ಪ್ರೊಸೀಜರ್ ಕೋಡ್.